ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಬಂದು ಸಂಜೆ ಆಗಿರುತ್ತೆ. ಸಂಜೆ ಬ್ಲಾಗ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಊರಿಗೆ ಹೋಗ್ತಾ ಇದ್ವಿ ಇವತ್ತು ನೈಟು. ಹಂಗಾಗಿ ನಾನು ಸಂಜೆ ಒಂದು 6 ಗಂಟೆ ಹಂಗೆ ಪೂಜೆ ಎಲ್ಲ ಮುಗಿಸಿ ಇವತ್ತು ಊರಿಗೆ ಹೋಗಬೇಕಿತ್ತು. ಅಂದರೆ ನಾನು ಮತ್ತು ಅವರಿಬ್ಬರು ಹೋಗ್ತಿದ್ದೆ. ಅವ್ರು ಡ್ಯೂಟಿ ಮುಗಿಸ್ಕೊಂಡಿರೋದು ನೈಟ್ 11 ಗಂಟೆ ಆಗುತ್ತೆ. ಆಗ ನಾವು ಊರಿಗೆ ಹೊರಡಬೇಕಾಗಿರೋದ್ರಿಂದ ನಾನು ಸಂಜೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದೆ. ಯಾಕೆ ನಾಳೆ ಶನಿವಾರ ಮಾಡೋಕ್ಕಾಗಲ್ಲ, ನಾವು ಇವರೆಲ್ಲ ಊರಿಗೆ ಹೋಗ್ತಿದ್ದೀವಿ, ಅದಕ್ಕೆ ಇವತ್ತೇ ಮಾಡಿ ಮುಗಿಸ್ದೆ. ಇವಾಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊತಿದ್ದೀನಿ. ಆಲ್ರೆಡಿ 10 o'clock ಆಗಿದೆ. 10 o'clock ಆದಮೇಲೆ ನಾನು ರೆಡಿಯಾಗಿ ಬಿಡೋಣ, ಇನ್ನವ್ರು ಬಂದಮೇಲೆ ಯಾವಾಗಾದರೂ ಸರಿ ಹೊರಡ್ಬೋದಲ್ಲ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ಇವತ್ತು ನಾನು ಡ್ರೆಸ್ ಹಾಕೋತಿರೋದು ನೈಟ್ ಹೋಗ್ತಿರೋದ್ರಿಂದ ಇದನ್ನು ಪ್ಯಾಂಟ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಟಾಪ್ ಹಾಕ್ಕೊತಾ ಇದ್ದೀನಿ. ನೈಟ್ ಹೋಗುವಾಗ ಸುಮ್ಮನೆ ಯಾಕೆ ಅಂತ ಟಾಪು ಪ್ಯಾಂಟ್ನೇ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಲಾಂಗ್ ಟಾಪ್ನೇ ಹಾಕ್ತಾಯಿದ್ದೀನಿ. ಅದು ಹಾಕ್ಕೊಂಡು ಈಗ ರೆಡಿ ಆಗ್ತಾಯಿದ್ದೀನಿ. ರೆಡಿಯಾಗಿ ಡ್ರೆಸ್ ಎಲ್ಲ ಹಾಕ್ಕೊಂಡು ನಾನು ಪಟ್ಟಣಕ್ಕೆ ಬರ್ತೀನಿ ಇರ್ಬೋದು. ನಾನೀಗ ರೆಡಿ ಆಗ್ತಾಯಿದ್ದೆ, ಡ್ರೆಸ್ ಎಲ್ಲ ಹಾಕಿ ಆಯಿತು. ಈಗ ತಲೆ ಬಚ್ಕೊಂಡು ಮುಖ ಹಾಕ್ಕೋಬೇಕು. ಈಗ ಬೇಗ ಅಂತ ರೆಡಿ ಆಗೋಣ. ಹೇರ್ ಸ್ಟೈಲ್ ಮಾಡ್ಕೋಬೇಕು. ಏನಿಲ್ಲ, ಒಂದು ಸಿಂಪಲ್ ಪೋನಿ ಹಾಕೋಣ, ಇಲ್ಲಾಂದರೆ ಕ್ಲಿಪ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಬನ್ನಿ ಈಗ ಏನೇನು ಮಾಡ್ತೀನಿ ತೋರಿಸ್ತೆ. ಒಂದು ರಿಬ್ಬನ್ ಹಾಕ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಹಿಂದೆ ಎತ್ತಿ ರಿಬ್ಬನ್ ಹಾಕ್ತಾಯಿದ್ದೀನಿ. ನಾನು ನಿಧಾನಕ್ಕೆ ರೆಡಿ ಆಗ್ತಿದ್ದೆ, ಏಕೆಂದರೆ ಇನ್ನೂ ಟೈಮ್ ಇತ್ತು. ನಿದ್ದೆ ಬರೋ ಅಂತ ಹೆವಿ ಬರ್ತಾಯಿತ್ತು. ಹಾಗಾಗಿ ನಿಧಾನಕ್ಕೆ ರೆಡಿ ಆಗ್ತಿದ್ದೆ ನೋಡ್ಕೊಂಡು, ಯಾಕೆಂದರೆ ಟೈಮ್ ಇನ್ನೂ ಇತ್ತಲ್ಲ, ಸುಮ್ಮನೆ ಈಗ ಬೇಗ ರೆಡಿ ಆಗೋಣ ಅಂತ. ನಾನು ನಿದ್ದೆ ಅನ್ಕೋತೀನಿ, ಆದರೆ ನಿದ್ದೆ ಬರೋಲ್ಲ ನನಗೆ. ಯಾವಾಗ ಬೇಕು ಅವಾಗ ಬರೋಂಗಿದ್ದಿದ್ರೆ ಮಲ್ಕೊಬೋದಿತ್ತು, ನಂಗೆ ಹಂಗೆ ಬರೋಲ್ಲ. ನಾನು ನೈಟ್ ಮಲಗಿದ್ರೆ ಮತ್ತೆ ಡೇ ನಿದ್ದೆ ಬರೋಲ್ಲ. ಹಂಗೆ ಈಗ ನೈಟ್ ಮಲಗಿದ್ಮೇಲೆ ಡೇ ನಿದ್ದೆ ಬರುತ್ತೆ. ಈಗ ನಾನು ರೆಡಿಯಾಗಿ ಮುಗೀತು. ಈಗ ನಮ್ಮ ಸಾಹೇಬ್ರು ಬರ್ತಾರೆ. ಬಂದಮೇಲೆ ಅವರು ಸ್ವಲ್ಪ ಕಾರ್ದೇನೋ ಲೈಟಿಂಗ್ ಪ್ರಾಬ್ಲಮ್ ಇತ್ತು ಅಂತ ಆಗ 11:15 ಏನೋ ಆಗಿದ್ದು. ಆಗ ರೆಡಿ ಮಾಡ್ಕೊಂಡು ಕೂತಿದ್ರು. ಊಟ ಎಲ್ಲ ಮುಗಿಸಿ ಆಗ ರೆಡಿ ಮಾಡ್ತಾಯಿದ್ರು ಎಲ್ಲನೂ ಇನ್ನೇನು ಆಯ್ತು ಅಂತ. ಅಷ್ಟೊತ್ತಿನಲ್ಲಿ ಆಚೆ ಎಲ್ಲ ನಿಂತ್ಕೊಂಡು ರೆಡಿ ಮಾಡೋಕ್ಕೆ ಲೈಟೆಲ್ಲ ಬಿಡ್ಕೊಂಡು ನಾನು ನಿಂತಿದ್ದೆ, ಬೇಗ ಆಗಲಿ ಅಂತ ಹೇಳ್ಬಿಟ್ಟು. ಬೇಗ ಅದೆಲ್ಲ ಮುಗಿಸ್ಕೊಂಡ್ರೆ ಊರಿಗೆ ಹೊರಡ್ಬೋದಲ್ಲ ಅಂತ ನಾವು ಇಲ್ಲಿಂದ ಹೊರಟರು 12 ಗಂಟೆಗೆ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ 4 ಗಂಟೆ ಆಗುತ್ತೆ, ಇಲ್ಲ 3:15 ಆಗುತ್ತೆ. ಹಂಗಾಗಿ ಬೇಗ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಅಲ್ಲೂ ಅವ್ರಿಗೆ ನಾನು ರೇಗಿಸ್ಕೊಂಡು ನಿಂತಿದ್ದೆ, ನಂತರ ನಿಂಗೆ ಯಾರು ಸಿಗ್ತಾರೆ ಹಿಂಗೆಲ್ಲ ಲೈಟೆಲ್ಲ ಇಟ್ಕೊಂಡು ನಿಂತ್ಕೊಳ್ಳೋದಕ್ಕೆ ಅಂತ ಸುಮ್ಮನೆ ರೇಗಿಸ್ತಾ ಇದ್ದೆ. ಅದನ್ನೇ ಅವ್ರಿಗೆ ಇಟ್ಕೊಂಡು ಕಾಮಿಡಿ ಮಾಡ್ಕೊಂಡು ಇಬ್ಬರು ಮಾತಾಡಿಕೊಂಡು ರೆಡಿ ಎಲ್ಲ ಮಾಡ್ತಾಯಿದ್ರು ಅವರು. ನಾನು ಲೈಟೆಲ್ಲ ಬಿಡ್ತಾಯಿದ್ದೆ, ಅಲ್ಲೆಲ್ಲೋ ಕಾಣಲ್ಲ ಅದಕ್ಕೋಸ್ಕರ ಲೈಟಿಂಗ್ಸ್ ಎಲ್ಲ ಬಿಡೋಣ ಅಂದ್ಬಿಟ್ಟು ಅಲ್ಲೇ ನಿಂತಿದ್ದೆ. ಲೈಟ್ ಬಿಟ್ಕೊಂಡು ಹಂಗೆ ಇಬ್ಬರು ಮಾತಾಡ್ಕೊಂಡು ಲೈಟ್ ಬಿಟ್ಕೊಂಡು ರೆಡಿ ಆಗಬೇಕು. ಅವರಷ್ಟೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ರಲ್ವ, ಆಲ್ರೆಡಿ ಬೇಗ ಹಿಂಗೆ ರೆಡಿ ಮಾಡಿಕೊಂಡ್ರೆ ಡೈರೆಕ್ಟ್ ಹೊರಡ್ಬೋದು ಅಂತ ಹೇಳ್ಬಿಟ್ಟು ಮತ್ತು ನಾನು ಅಲ್ಲಿಂದ ಇಬ್ಬರು ಸೇರಿ ಹೊರಟೋಣ ಅಂತ ಹೇಳ್ಬಿಟ್ಟು ಲೈಟ್ ನೋಡ್ತಾಯಿದ್ವಿ. ಲೈಟ್ ಆನ್ ಆದಮೇಲೆ ಹಿಂಗೆ ಕಾಣುತ್ತೆ ಅಂತ ಲೈಟ್ ನೋಡ್ಬೋದು, ಚೆನ್ನಾಗಿ ಕಾಣಿಸ್ತಾಯಿತ್ತು. ಈಗ ರೆಡಿ ಮಾಡಿದ್ರು ಅವರು ಫುಲ್ 2 ಕಡೆನೂ. ಅದೆಲ್ಲ ರೆಡಿ ಆದಮೇಲೆ ಮತ್ತು ನಾವೀಗ ಹೊರಡಬೇಕು, ಟೈಮ್ ಆಯ್ತಲ್ಲ, ಹೊರಟಿ ಎಷ್ಟೊತ್ತಾಗುತ್ತೆ ಏನು ಅಂತ ನೋಡಿಕೊಂಡು ಮತ್ತು ಅಲ್ಲಿಂದ ಹತ್ತಿದ್ದಂಗೆ ನಂಗೊಂದು ಸರ್ಪ್ರೈಸ್ ಕಾದಿತ್ತು. ಏನು ಅಂದರೆ ಕಾರ್ದು ಸ್ಪೀಕರ್ ಎಲ್ಲ ರೆಡಿ ಮಾಡಿದರು. ಹಂಗಾಗಿ ಸಾಂಗ್ ಜೋರಾಗಿ ಹಾಕ್ಕೊಂಡ್ರೆ ಟಮಟೆ ಹೊಡೆದೋಗ್ತಿತ್ತು, ಅಷ್ಟು ಜೋರಾಗಿ ಕೇಳಿಸ್ತಾಯಿತ್ತು. ಹಿಂದೇನೋ ಒಂದೇನೋ ಬ್ಲೂಟೂತ್ ಥರ ಇಕ್ಕಿದ್ರಂತೆ, ಅದಕ್ಕೆ ಮುಂದೆ ಸ್ಪೀಕರ್ ಎಲ್ಲ ಹಾಕಿದ್ರು. ಹಂಗಾಗಿ ಜೋರಾಗಿ ಸೌಂಡ್ ಬರ್ತಾಯಿತ್ತು. ಅಷ್ಟೊತ್ತಿನಲ್ಲಿ ಹಂಗೆ ಸಾಂಗ್ ಹಾಕ್ಕೊಂಡು ಎಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರಲ್ವ, ಅದಕ್ಕೋಸ್ಕರ ನಾನು ಹೇಳ್ಕೊಂಡು ಹೋಗ್ತಿದ್ದೆ ಇಷ್ಟು ಜೋರಾಗಿ ಬರ್ತಿದೆ ಅಂತ. ಹಂಗೆ ಮಾತಾಡ್ಕೊಂಡು ನಾವು ಹೊರಟ್ವಿ. ರೋಡಲ್ಲಿ ನೋಡ್ತಾ ಇರ್ಬೋದು ಯಾರೂ ಇಲ್ಲ, ಒಂದೊಂದು ವೆಹಿಕಲ್ಸ್ ಮಾತ್ರ ಓಡಾಡ್ತಿದೆ. ಜನಗಳೆಲ್ಲ ಮಲಗಿದ್ರು. ಆದರೆ ನಾವು ಇಷ್ಟೊತ್ತಿನಲ್ಲೇ ಜಾಸ್ತಿ ಟ್ರಾವೆಲ್ ಮಾಡೋದು ಊರ ಕಡೆಗೆ, ಯಾಕೆಂದರೆ ನೈಟೇ ಅಲ್ವಾ, ಅವರು ಡ್ಯೂಟಿ ಮುಗಿದ ತಕ್ಷಣ ಹೋಗ್ಬಿಟ್ರೆ ಎಲ್ಲ ಹೋಗಿ ಮಲ್ಕೊಬಿಡ್ಬೋದು. ಮತ್ತು ಅಲ್ಲೋದ್ರೆ ಕೆಲಸ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ. ಮತ್ತು ಬೆಳಗ್ಗೆ ಹೋದರೆ ಹೋಗಿರ್ತೀವಿ, ಹಾಕಲ್ಲ ಕೆಲಸ ಏನು ಅಂತ ಹೇಳ್ಬಿಟ್ಟು ಬೇಗ ಹೊರಟ್ಬಿಡ್ತೀವಿ ನಾವು. ಆಮೇಲೆ ಅಪ್ಪಂಗೆ ಇವತ್ತು ಗಾಡಿ ಬೇಕಿತ್ತು, ಎಲ್ಲ ಹೋಗ್ತಾಯಿದ್ರು, ಅದಕ್ಕೋಸ್ಕರನೇ ಇವತ್ತು ಬೇಗ ಹೊರಡ್ತಿರೋದು. ಅವ್ರಿಗೆ ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಗಾಡಿ ಬೇಕಿತ್ತು, ಅದಕ್ಕೋಸ್ಕರ ನಾವು ಬೇಗ ಹೊರಡ್ತಾಯಿದ್ವಿ. ಆಮೇಲೆ ಹಂಗೆ ನಾವು ಮಾತಾಡಿಕೊಂಡು ಸಾಂಗ್ ಎಲ್ಲ ಆಡ್ಕೊಂಡು ಹೊರಡ್ತಾಯಿದ್ವಿ. ನಾವು ನೆನ್ಮಂಗ್ಲು ಟೋಲ್ ಬಿಟ್ಟ ಮೇಲೆ ಇಳಿದ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಹೋಗ್ತಿದ್ವಿ. ಗಾಡಿ ಬಂದು ಮುಂದೆಗಡೆ ನಿಲ್ಲಿಸ್ಬಿಡ್ತು. ಆಮೇಲೆ ನಾವು ಹೋಗಿ ಕಾಫಿ ಕುಡ್ಕೊಂಡು ಇಬ್ಬರು ಮತ್ತೆ ಮನೆಗೆ ಬಂದಮೇಲೆ ಅಲ್ಲೋಡಿಲಿ ಶೀಕು ಹೇಗೆ ಮಲಗಿದ್ದಾನೆ ಅಂತ. ಮತ್ತು ಮಾರ್ನಿಂಗ್ ಇದನ್ನು ಬ್ಲಾಗ್ನ ನಾನು ಶೂಟ್ ಮಾಡ್ತಾಯಿರೋದು. ಹಂಗೆ ನೋಡ್ತಿರ್ಬೋದು ನಾನು ನಿದ್ದೆ ಅಂತ ಎಷ್ಟು ಬರ್ತಿದೆ ಅಂತ. ಮತ್ತು ಮಲ್ಕೊಳ್ಳೋಣ, ಈಗ ಮಲ್ಕೊಂಡು ಆಮೇಲೆ ಇದ್ದು ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಗುಡ್ ನೈಟ್ ಗೈಸ್. ಬೆಳಗ್ಗೆ ಮಾರ್ನಿಂಗ್ ಆಗಿದೆ, ಆದರೆ ನನಗೀಗ ಗುಡ್ ನೈಟ್ ಆಗ್ತಾಯಿದೆ. ಮಲ್ಕೊಂಡು ಎದ್ದ ಮೇಲೆ ಕಾಫಿ ಇಡ್ತಾಯಿದ್ದೆ, ಎಲ್ಲರಿಗೂ ಕಾಫಿ ಇಟ್ಟು ಹಾಲೆಲ್ಲ ಕಾಯೋಕ್ಕೆ ಇಕ್ತಾಯಿದ್ದೆ. ಆಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಅಮ್ಮ ಆಲ್ರೆಡಿ ಡ್ಯೂಟಿಗೆ ಹೋಗಿದ್ರು. ನಾನು ಅವರಿಬ್ಬರು ಮಾತ್ರ ಇದ್ದಿದ್ದರಿಂದ ನಾನು ಅಷ್ಟೆಲ್ಲ ಮುಗಿಸ್ಕೊಂಡೆ. ಆಮೇಲೆ
ತಿಂಡಿಗೆ ಪುರಿ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಎಲ್ಲ ಹೆಚ್ಚಿಗ್ತಾಯಿದ್ದೆ. ಆಮೇಲೆ ಕಾಫಿ ಕಾಸ್ಕೊಂಡು ನಾನು ಕುಡಿತಾಯಿದ್ದೆ. ನಮ್ಮ ಸಾಹೇಬ್ರು ಇನ್ನೂ ಮಲಗಿ ಇದ್ದರು, ಅವರಂತೂ ಎದ್ದಿರಲಿಲ್ಲ. ನಾನು ಹಂಗೇ ಆ ಮೂಡಲ್ಲೇ ಇದ್ದು ಕಾಫಿ ಎಲ್ಲ ಕುಡಿಯೋಣ ಅಂತ ಕುಡಿತಿದ್ದೆ. ಟೈಮ್ ನೋಡಿ ಅಲ್ಲಿ 9 ಗಂಟೆ ಆಗಿದೆ. 9 ಗಂಟೆಲಿ ನಾನು ಕಾಫಿ ಕುಡಿತಾಯಿದ್ದೀನಿ. ಈಗ ಬಂದು ನಾವು ಮಲಗಿದಾಗ 4:45 ಗಂಟೆ ಆಗಿತ್ತು. ಹಾಗೆ ಮಲ್ಕೊಂಡು ಎದ್ದುಬಿಟ್ಟೆ ನಾನು 8:30ಗೆಲ್ಲ. ಆಮೇಲೆ ನಾನೊಂದು 2 ರೀಲ್ಸ್ ಶೂಟ್ ಮಾಡ್ಕೋಬೇಕಿತ್ತು, ಅದನ್ನೆಲ್ಲ ಮಾಡಿಕೊಂಡು ನಿಂತಿದ್ದೆ ನಾನು. ಇನ್ನೂ ಮಾತ್ರ ಎದ್ದಿರಲಿಲ್ಲ. ಅವ್ರು ಎದ್ದಿದ್ದೆ 10:30, 11 ಆಗಿತ್ತು. ಆದರೆ ಮಲಗಿದ್ರಲ್ಲ, ನಾನು ತಿಂಡಿ ಎಲ್ಲ ಮಾಡ್ಕೊಂಡು ನಾನು ತಿಂಡಿ ತಿಂದರು, ಅವರಿನ್ನೂ ಎದ್ದಿರಲಿಲ್ಲ. ಆಮೇಲೆ ನಾನು ಕಾಫಿ ಎಲ್ಲ ನಾನು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಅವ್ರಿಗೂ ತೊಗೊಂಡೋಗಿಕ್ದೆ. ಅದ್ರಲ್ಲಿ ಕುಡಿಲಿಲ್ವಲ್ಲ, ಅದಕ್ಕೋಸ್ಕರ ವಾಪಸ್ ತಂದು ಅದರೊಳಗಡೆ ನಾವು ಇದು ಮುಚ್ಚಿಕ್ಕೋಣ ಅಂದ್ಬಿಟ್ಟು ಇಕ್ತಾಯಿದ್ದೆ. ಇದೆಲ್ಲ ಮಾಡಾದಮೇಲೆ ನಾನು ಈರುಳ್ಳಿ ಹೆಚ್ಚೋಕ್ಕೋಗಿ ಕಣ್ಣೆಲ್ಲ ಉರಿ ಹತ್ಕೊಂಡ್ಬಿಡ್ತು. ಆಮೇಲೆ ಕಣ್ಣೆಲ್ಲ ಒರೆಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಬೇಗ ಬೇಗ ಒಗ್ಗರಣೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಏನು ಮಾಡಿದೆ ಅಂದರೆ ಪುರಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಪುರಿ ಉಪ್ಪಿಟ್ಟು ಮಾಡ್ಕೊಂಡು ಸಿಂಪಲಾಗಿ ಬೆಳಗ್ಗೆ ಎದ್ದು ಎಷ್ಟೊತ್ತಲ್ಲಿ ಏನು ಮಾಡೋಣ ಅಂದ್ಬಿಟ್ಟು ಪುರಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ ಅಂತ ಅದನ್ನೇ ಮಾಡಿದೆ. ಎಲ್ಲ ಮಾಡಿಕೊಂಡು ಇವತ್ತು ಕೆಲಸ ಜಾಸ್ತಿ ಇರಲಿಲ್ಲ. ಇವತ್ತಿದೆಲ್ಲ ಮುಗಿಸ್ಕೊಂಡು ತಿಂಡಿ ನಾನು ಫಸ್ಟ್ ತಿಂದ್ಬಿಟ್ಟು ಕೂತ್ಕೊಂಡಿದ್ದೆ. ಸುಮ್ಮನೆ ಹಂಗೆ ಕೂತ್ಕೊಂಡಿದ್ರು. ಅವರು ಸಾಹೇಬ್ರಂತೂ ಇನ್ನೂ ಎದ್ದೇಳಿಲ್ಲ. ಆಮೇಲೆ ಅವ್ರು ಎದ್ದ ಮೇಲೆ ಸ್ವಲ್ಪ ಅಲ್ಲೆಲ್ಲ ಇದು ಮಾಡಬೇಕಿತ್ತು, ಎಲ್ಲ ರೆಡಿ ಮಾಡಬೇಕಿತ್ತು. ಅದಕ್ಕೆ ಅವನ್ನೆಲ್ಲ ಎತ್ತಿಡಬೇಕು ಅಂತ ಎಲ್ಲ ಎತ್ತಿಡ್ತಾಯಿದ್ರು. ಅಂದರೆ ಮ್ಯಾಟ್ ತಂದಿದ್ದು ಅದನ್ನು ಹಾಕಬೇಕು ಅಂದ್ಬಿಟ್ಟು ಅವರೆಲ್ಲ ರೆಡಿ ಮಾಡ್ಕೊತಾಯಿದ್ರು. ತಿಂಡಿ ಎಲ್ಲ ಅವ್ರದ್ದು ಆಯಿತು. ತಿಂಡಿ ಎಲ್ಲ ತಿಂದಮೇಲೆ ಎಲ್ಲ ತೆಗೆದ್ಬಿಟ್ಟು ಹಾಕ್ಬಿಡೋಣ ಇವತ್ತು ಮ್ಯಾಟ್ ಅನ್ನಲ್ಲ ಅಂದ್ಬಿಟ್ಟು ರೆಡಿ ಮಾಡ್ಕೊತಾಯಿದ್ರು. ಮ್ಯಾಟ್ ನೀವು ನೋಡ್ಬೋದು, ಈಗ ಗ್ರೀನ್ ಕಲರ್ ಮ್ಯಾಟ್ ತರಿಸಿದ್ದು ಫುಲ್ ಟಿ ವಿ ಹತ್ರ ಎಲ್ಲ ನೋಡ್ಬೋದಲ್ಲ ಹೆಂಗೆ ಹಾಕಿದ್ದಾರೆ. ಫುಲ್ ಮ್ಯಾಟೆಲ್ಲ ಹಾಕಿ ಫುಲ್ ರೆಡಿ ಆಯಿತು. ಅವರೆಲ್ಲ ನೀಟಾಗೆಲ್ಲ ಅರೇಂಜ್ ಮಾಡಿ ಹಾಕಿದ್ರು. ಎಲ್ಲ ಕಡೆಗೂ ಹಂಗೆ ಮ್ಯಾನೇಜ್ ಮಾಡಿ ಎಲ್ಲ ಕಡೆ ಹಾಕಿದ್ರು. ಆಮೇಲೆ ನಾವು ಸಂಜೆ ಹಂಗೆ ಕಾಫಿ ಕಾಯಿಸ್ಕೊಂಡು ನೋಡಿ ಪುರಿ ಹಾಕ್ಕೊಂಡು ಹೆಂಗೆ ಕುತ್ಕೊಂಡು ತಿಂತಾಯಿದ್ದೀವಿ ಅಂತ. ಈ ಥರ ಎಲ್ಲ ನಾವು ಮೊದಲು ತಿಂತಿದ್ದೋ, ಈಗ ಇಬ್ಬರು ಕುತ್ಕೊಂಡು ತಿಂತಾಯಿದ್ವಿ. ಆಮೇಲೆ ಮತ್ತೆ ಸಂಜೆ ಹಂಗೆ ಖುಷಿಗೂ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಅವ್ನು ನೋಡಿ ಹೆಂಗೆ ಆಟ ಆಡಿಸ್ತಿದ್ದಾನೆ ಅಂತ. ಅವನ ಜೊತೆ ನೋಡಿ ಹೆಂಗೆ ತಪ್ಕೊಂಡು ಎಲ್ಲ ಮುದ್ದಾಡ್ತಾನೆ ಅಂತ ಎಲ್ಲ ಆಟ ಆಡ್ತಾಯಿರ್ತಾನೆ. ನಾನು ಈ ವಿಡಿಯೋ ಎಡಿಟ್ ಮಾಡ್ತಾ ಇರೋದೇ ತುಂಬ ಲಾಂಗ್ ಟೈಮ್ ಆಗೋಯಿತು ಮಾಡಿ ವಿಡಿಯೋನ. ಆಲ್ರೆಡಿ ಮತ್ತೆ ನಾನು ಇನ್ನೊಂದು ಸತಿ ಊರಿಗೆ ಬಂದಿದ್ದೀನಿ, ಆಗ ಇದನ್ನು ಎಡಿಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಜಾಸ್ತಿ ದಿವಸನೇ ಆಯಿತು ಮಾಡಿಟ್ಕೊಂಡು ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ, ಅದಕ್ಕೆ ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ. ಆಮೇಲೆ ಅವನ ಜೊತೆ ಎಲ್ಲ ಆಟ ಆಡ್ಕೊಂಡು ಮುಗಿಸ್ಕೊಂಡು ನೋಡ್ತಿರ್ಬೋದು ಹೆಂಗೆ ನೋಡ್ತಾನೆ ಅಂತ. ನನ್ನೇ ನೋಡ್ತಿರ್ತಾನೆ ಗುರಾಯಿಸ್ಕೊಂಡು. ಆಮೇಲೆ ನಮ್ಮ ಸಾಹೇಬ್ರು ಶನಿವಾರ ಆಗಿದ್ದರಿಂದ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ರು. ಅವರು ಪೂಜೆ ಮಾಡೋ ಅಷ್ಟೊತ್ತಿಗೆ ನಾನು ಚಪಾತಿ ಹಿಟ್ಟೆಲ್ಲ ಕಲಸಿದ್ದೆ. ಇವತ್ತು ನೈಟ್ ಅಡುಗೆಗೆ ಚಪಾತಿ ಮಾಡೋಣ, ತರಕಾರಿ ಪಲ್ಯ ಮಾಡಿ ಅಂದ್ಬಿಟ್ಟು ಎಲ್ಲ ಕಲಸಿ ಇಕ್ಕಿದ್ದೆ ಚಪಾತಿ ಹಿಟ್ಟನ್ನ. ಆಮೇಲೆ ನಾನೆಲ್ಲ ಒತ್ಕೊಡ್ತಾಯಿದ್ದೆ, ಅವರು ಬೇಯಿಸ್ತಾಯಿದ್ರು. ನೋಡಿ ಎಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಅವರು. ಯಾಕೆಂದರೆ ನಾನು ಇದೆಲ್ಲ ಮಾಡೋಕ್ಕೆ ಹೆಲ್ಪ್ ಮಾಡಿದ್ನೆಲ್ಲ, ದೇವ್ರ ಸಾಮಾನೆಲ್ಲ ತೊಳ್ಕೊಟ್ಟು ಎಲ್ಲ ಮಾಡಿಕೊಟ್ಟೆ ನಾನು. ಅದಕ್ಕೆ ಅವರು ನನ್ನ ಅಡುಗೆಯಲ್ಲೇ ಚಪಾತಿ ನೀನು ತೊಳ್ಕೊಟ್ಬಿಡು, ನೀನು ಚಪಾತಿ ಒತ್ಕೊಡು, ನಾನು ಬೇಯಿಸ್ಕೊಡ್ತೀನಿ ಅಂದರು. ಆಮೇಲೆ ನಾನು ಒತ್ತೆಲ್ಲ ಇಕ್ಕಿದ ಮೇಲೆ ಅವರು ಬೇಯಿಸ್ಕೊಡ್ತಾಯಿದ್ರು. ಅವರೆಲ್ಲ ಬೇಯಿಸಿ ಇಕ್ಕಿ ಇಬ್ಬರು ಹಂಗೆ ಮಾತಾಡ್ಕೊಂಡು ನಿಂತ್ಕೊಳ್ತಿದ್ವಿ. ಬೇಯೋವರೆಗೂ ಇನ್ನೇನು ಕೆಲಸ ಅಂದ್ಬಿಟ್ಟು ಇಬ್ಬರು ಮಾತಾಡಿಕೊಂಡು ಚಪಾತಿ ಅಂತೂ ಮಾಡಿ ಮುಗಿಸಿದ್ವಿ. ಸ್ವಲ್ಪ ಹೊತ್ತು ಇನ್ನೂ ಸ್ವಲ್ಪ ನಂದು ಹೊತ್ತಾಗಿತ್ತು, ಅವ್ರದ್ದು ಒಂದು 2 ಇತ್ತು ಬೇಯಿಸ್ತಾಯಿದ್ರು. ಆಮೇಲೆ ನಾನು ಪಲ್ಯ ಮುಂಚೆನೇ ಮಾಡಿಕ್ಕೆ ಆಮೇಲೆ ಚಪಾತಿಗೆ ಒತ್ತಾ ಇದ್ದೆ ಕೂತ್ಕೊಂಡು. ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಡೇದು ಬ್ಲಾಗು ನೆಕ್ಸ್ಟ್ ಡೇ ಬರುತ್ತೆ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬರ್ಸ್ ಈಗ ಜಾಸ್ತಿ ಆಗ್ತಾಯಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸಬ್ಸ್ಕ್ರೈಬರ್ಸ್ ಆದವ್ರಿಗೆ. ಹಾಗೆ ಈ ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಆಗಿ ಅವ್ರಿಗೂ ಕೂಡ ಥ್ಯಾಂಕ್ ಯು.